ಮುಂದೆ ಸರ್ಕಾರಿ ಶಾಲೆಯ ಶಿಕ್ಷಕರು ನಾನಾ ಕಾರಣಗಳನ್ನೊಡ್ಡಿ ಶಾಲೆಗೆ ತಡವಾಗಿ ಬರೋ ಹಾಗಿಲ್ಲ. ಯಾಕಂದ್ರೆ ರಾಜ್ಯ ಶಿಕ್ಷಣ ಇಲಾಖೆ ಈ ವರ್ಷದಿಂದಲೇ ರಾಜ್ಯದ ಎಲ್ಲಾ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಕರಿಗೆ ಲೊಕೇಶನ್ ಹಾಗೇನೆ ಫೇಸ್ ಆಧಾರಿತ ಕಡ್ಡಾಯ ಹಾಜರಾತಿ ವ್ಯವಸ್ಥೆಯನ್ನ ಅಳವಡಿಸಿದೆ. ನಿರ್ದಿಷ್ಟ ಸಮಯ ಮೀರಿ ಶಾಲೆಗೆ ಹಾಜರಾದ್ರೆ ಆ ದಿನ ಆಕಸ್ಮಿಕ ರಜೆ ಎಂದೇ ಪರಿಗಣಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಇದಕ್ಕಾಗಿ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಪ್ ನ ಕೂಡ ರೂಪಿಸಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಪ್ರತಿ ಶಿಕ್ಷಕರು ಕೂಡ ಶಾಲೆಗೆ ಹಾಜರಾಗದೆ ಸಂಬಳವನ್ನ ಪಡೆದುಕೊಳ್ತಾ ಇರುವಂತದ್ದು ಇತ್ತೀಚೆಗೆ ತುಂಬಾನೇ ಬೆಳಕಿಗೆ ಬಂದಿರುವಂತಹ ಪ್ರಕರಣವಾಗಿದೆ. ಇನ್ನು ಮುಂದೆ ಈ ಆಟಗಳು ನಡೆಯೋದಿಲ್ಲ. ಶಾಲೆಯ ಟೈಮಿಂಗ್ ಮುಗಿಯೋದಕ್ಕಿಂತ ಮುಂಚೆ ಹೋದ್ರೆ ಅಥವಾ ಪೂರ್ವಾನುಮತಿ ಇಲ್ಲದೆ ಚೆಕ್ಔಟ್ ಆದ್ರೆ ಆ ದಿನವನ್ನ ಅರ್ಧ ದಿನದ ರಜೆ ಅಂತ ಘೋಷಣೆ ಮಾಡಲಾಗುತ್ತೆ. ಒಂದು ತಿಂಗಳಲ್ಲಿ 3 ಬಾರಿ ತಡವಾಗಿ ಬರುವುದು ಮತ್ತು ಬೇಗ ಹೋಗೋದು ಮಾಡಿದ್ರೆ 1 ದಿನ ಆಕಸ್ಮಿಕ ರಜೆಯನ್ನ ಕಡಿತಗೊಳಿಸಲಾಗುತ್ತೆ. ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಬೇಗ ಚೆಕ್ಔಟ್ ಆಗುವುದು ಸತತವಾಗಿ ಕಂಡು ಬಂದಲ್ಲಿ ಅದನ್ನ ಅನಧಿಕೃತ ಗೈರು ಹಾಜರಿ ಅಂತ ಪರಿಗಣಿಸಿ ಬಿಇಒ ಅಥವಾ ಡಿಡಿಪಿಐ ಮಟ್ಟದಲ್ಲಿ ಕಾರಣ ಕೇಳುವ ನೋಟಿಸ್ ನ ನೀಡಲಾಗುತ್ತೆ. ಇನ್ನು ಬೆಳಗ್ಗೆ 9:45ಕ್ಕೆ ಶಾಲೆ ಆರಂಭ ಆಗೋದಾದ್ರೆ 9:55 ಅಥವಾ 10 ಗಂಟೆಯ ಒಳಗೆ ಚೆಕ್ ಇನ್ ಮಾಡಲು ಅವಕಾಶ ಇದೆ. ಇಲಾಖೆಯ ಸೂಚನೆಯಂತೆ ಶಿಕ್ಷಕರು ನಿಗದಿತ ಸಮಯಕ್ಕೆ ಹಾಜರಾಗಿ ಕೆಲಸವನ್ನ ಮಾಡಬೇಕು. ಇಲ್ಲದಿದ್ರೆ ಇಲಾಖೆಯ